ಒಂದು ಲೈನಿನ ಮರ ಇದೆ ಅಂತ ಹೇಳಿದ್ರೆ, ಇವಾಗ ಮೆಟ್ರೋ ಹೋಗಬೇಕು ಅಂತ ಹೇಳಿದ್ರೆ ಕಡ್ದು ಹಾಕ್ಬಿಡಿ ಅಂತ ಹೇಳ್ತಾರೆ. ಒಂದು ರೋಡ್ ಆಗಬೇಕು ಅಂದರೆ ಕಡ್ದು ಹಾಕ್ಬಿಡಿ. ಇತ್ತೀಚಿನ ವರ್ಷಗಳಲ್ಲಿ ಪರಿಸರ ಸ್ನೇಹಿಗಳಿಂದ ಅದೊಂಚೂರು ಕಂಟ್ರೋಲ್ ಆಗಿದೆ ಅನ್ನೋದು ಬಿಟ್ಟರೆ, ಪರಿಸರ ಮತ್ತು ಗ್ರೀನ್ರಿ ಬಗ್ಗೆಗಿನ ಪ್ರೀತಿ ಕಡಿಮೆ ಆಗಿದೆ ಅನ್ಸುತ್ತೆ ಡೆಕೇಡ್ಸ್, ಈ ಇತ್ತೀಚಿನ ದಶಕಗಳಲ್ಲಿ. ಯಾಕೆ ಹಂಗಾಗಿದೆ? ನೋಡಿ ಮೇಡಮ್, ಏನಾಗಿದೆ ಅಂದರೆ ಕಾಂಕ್ರೀಟ್ ಜಂಗಲ್, ನಮ್ಮದು ನೇಚರ್ ಇದ್ದಂಥ ಕಟ್ ಮಾಡಿ ಗಿಡ ಕಾಂಕ್ರೀಟ್ ಜಂಗಲ್ ಆಗ್ತಾ ಇದೆ. ಬಿಕಾಸ್ ಆಫ್ ಅಲ್ಲಿ ಮಲ್ಟಿಪಲ್ ಸ್ಟೋರೀಸ್ ಆಗಬೇಕು, ಅಲ್ಲೆಲ್ಲ ಬಿಲ್ಡಿಂಗ್ ಆಗ್ತಾ ಇದೆಯಲ್ಲ. ಸೊ ಫಾರ್ ಎಕ್ಸಾಂಪಲ್ ನಾವೊಂದು ಜಪನೀಸ್ ಟೆಕ್ನಾಲಜಿ ಹೇಳ್ತೀವಿ. ಜಪನೀಸ್ದವರು ಆ ಮರಗಳನ್ನು ಹೇಗೆ ಪ್ರಿಸರ್ವ್ ಮಾಡ್ತಾರೆ ಅಂದರೆ, ಅದಕ್ಕೆ ಆದಂಥ ದೊಡ್ಡ ಮಷಿನ್ಸ್ ಮೇಡಮ್. ಆ ಮಷಿನಿಂದ ಎಲ್ಲ ತೆಗೆದು ಆ ಗಿಡನ್ನು ಬೇರೆ ಜಾಗಕ್ಕೆ ರಿಪ್ಲೇಸ್ ಮಾಡ್ತಾರೆ. ಪೂರ್ತಿ ಮಣ್ಣು ಸಮೇತ ಮಷಿನ್ ಬಂದಿದೆ. ನಮ್ಮಲ್ಲಿ ಏನು ಪ್ರಾಬ್ಲಮ್ ಇದೆ ಅಂದರೆ, ಈ ಟೆಂಡರಿಂಗ್ ಅಂತ ಏನು ಆಗ್ತಾ ಇದೆಯಲ್ಲ, ನಾನು ಅದರ ಬಗ್ಗೆ ಜಾಸ್ತಿ ಹೇಳೋದಲ್ಲ. ದೋಸ್ ಹೂ ಆರ್ ದ ನೇಚರ್ ಪ್ರೇಮಿ, ದೋಸ್ ಹೂ ಆರ್ ಪ್ರೊಫೆಷ್ನಲ್ ಲ್ಯಾಂಡ್ಸ್ಕೇಪರ್ಸ್, ಅವರಿಗೆ ಆ ಟೆಂಡರಿಂಗ್ ಅವ್ರದ್ದೇ ಅಂತ ಸ್ಪೆಸಿಫಿಕೇಶನ್ ನಾಲೆಜ್ ಬೇಕು. ಅವರೇ ಈಗ ನೋಡಿ, ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ. ಈ ರೋಡ್ ಮಾಡೋರ ಕಾಂಟ್ರಾಕ್ಟರ್ ಎಲ್ಲ ಲ್ಯಾಂಡ್ಸ್ಕೇಪಿಂಗ್ ಎಲ್ಲ ಕೊಡ್ತಾ ಇದ್ದಾರೆ ಮೇಡಮ್. ದಿಸ್ ಈಸ್ ದ ವೆರಿ ಇದು ಭಾಳ ಒಂದು ಸೂಕ್ಷ್ಮ, ಜಾಸ್ತಿ ಅದ್ರ ಬಗ್ಗೆ ಹೇಳೋದಲ್ಲ.